ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಮಂಡೇ, ಅಂದರೆ ಬಕ್ರೀದ್ ಇತ್ತಲ್ವ ಅವತ್ತು. ಇವತ್ತಿಂದ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊತಾ ಇದ್ದೀನಿ ನಾನು 7 ಡೇಸ್ದು. ಇನ್ನು ನನ್ನ ಜೊತೆ ಹಸ್ಬೆಂಡು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾನು ಇಂಟರ್ಮಿಟೆಂಟ್ ಫಾಸ್ಟ್ ಮಾಡ್ತಾಯಿದ್ದೀನಿ, ಅವರು ರೆಗ್ಯುಲರಾಗಿ ಒಂದು ಸ್ವಲ್ಪ ರೈಸ್ ಅವಾಯ್ಡ್ ಮಾಡಿ ಆಮೇಲೆ ಆಯಿಲ್ ಕಡಿಮೆ ಮಾಡಿ ಹೊರಗಡೆ ಏನೋ ಜಂಕ್ ಫುಡ್ ತಿನ್ನಲ್ಲ. ನಾನು ನೋಡೋಣ ಇಬ್ಬರು ಎಷ್ಟು ವೆಯ್ಟ್ ರೆಡ್ಯೂಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ದೀವಿ. ನಂದೆಷ್ಟು ಇತ್ತಲ್ಲ? 68 ಯಾಕ್ರಿ ಇದೀನಿ ನಾನು? 62. ಓಹೋ ಹೋ ಹೋ ಹೋ, ನಿನ್ನ ಜೊತೆಗೆ ನನ್ನ ಲೆಕ್ಕ. ಆಯಿತು, 62, 80. ಇನ್ನು ಅದು ವೆಯ್ಟ್ ನೆನಪಿರಲಿ ಅಂತ ಹೇಳ್ಬಿಟ್ಟು ನಾನು ಕ್ಯಾಲೆಂಡ್ರ್ ಮೇಲೆ ನೋಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂದು 62, 95 ಇತ್ತು. ಸೊ ನಾನು 62, 80 ಅಂತ ಬರ್ತಿದ್ದೀನಿ. ಇಲ್ಲ ಐತೆ ನೋಡ್ತವ್ರಿ, ಅದು ಈ ಲೋಟದಾಗ ಕುಡಿಬಾರ್ದು ನೀನು. ಬೇರೆ ತಗೊಳ್ರಿ, ಲೋಟ ಹಾಕ್ತೀನಿ. ಜಾಸ್ತಿ ಬೆಚ್ಚಗೆ ಕುಡಿಬೇಕು. ನೀನು ಸುಮ್ಮನೆ ಒಬ್ಬರು ಬೆಚ್ಚಗೆ ಕುಡಿದ್ರೆ ನಡೆಯಲ್ಲ. ಇದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ತೀಯಾ? ಮತ್ತೆ ನೀರು ಕುಡೀರಿ, ಏನಾಗಲ್ಲ. ಬೆಚ್ಚಗೈತೆ ಅಷ್ಟೇ, ಅದು ನಿನಗೆ ಹಂಗೆ ಅನ್ನಿಸ್ತೈತೆ. ಬೇಡ, ನೀನು ಈ ಲೋಟದಾಗ ಕುಡಿಬಾರ್ದ್ರಿ. ಸ್ಟೀಲ್ ಲೋಟದಾಗ ಕುಡಿಬಾರ್ದು. ಈ ಥರದ್ದು ಗಾಜಿನ ಲೋಟ ಬರ್ತದಲ್ಲ, ಅದ್ರಾಗ ಬಂದರೆ ಅದು ಸೆರೆಮಾಗ್ದಿದಾವಲ್ಲ, ಅದರಲ್ಲಿ ಕುಡಿಬೇಕು ಅಷ್ಟೇ. ನೀನು ಹಿಂಗೆ ಇದ್ರಾಗೆಲ್ಲ ಕುಡಿಬಾರ್ದು. ಇನ್ನು ಅವ್ರು ಬಂದುಬಿಟ್ಟು ಸ್ಟೀಲ್ ಲೋಟದಲ್ಲಿ ಕುಡಿಬಾರ್ದು ಅಂತ ಹೇಳಿದಕ್ಕೆ ಏನೋ ತಮಾಷೆ ಮಾಡ್ತಿದ್ರು. ಅವ್ರು ಯಾವಾಗಲೂ ಹಂಗೆ ಅದೆಲ್ಲ ಇದೆಲ್ಲ ಅಂತ ಹೇಳಿದರೆ ನಡೆಯಲ್ಲ, ಯಾವುದಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಂತ ಯಾವಾಗಲೂ ಹಂಗೆ ಹೇಳ್ತಿರ್ತಾರೆ ಅವರು. ಇನ್ನು ನಾನು ಬಂದುಬಿಟ್ಟು ಜೀರಾ ವಾಟ್ರ್ ಕುಡಿತಾ ಇದ್ದೀನಿ. ಇನ್ನು ನಾನಿಲ್ಲಿ ಜೀರಾ ವಾಟ್ರಿಗೆ ಹನಿ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ಹನಿ ಆ ಥರದ್ದೇನಾದರೂ ಆ್ಯಡ್ ಮಾಡಿದರೆ ಫಾಸ್ಟಿಂಗ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಪ್ಲೇನ್ ಜೀರಾ ವಾಟ್ರೇ ಕುಡಿತಾ ಇದ್ದೀನಿ. ಇನ್ನು ನನಗೆ ಸಡನ್ನಾಗಿ ಯಾಕೆ ವೆಯ್ಟ್ ಲಾಸ್ ಆಗಬೇಕು ಅನಿಸ್ತು ಅಂದರೆ ತುಂಬಾ ವೆಯ್ಟ್ ಆಗಿದೆ, ಬ್ಯಾಕ್ ಪೇನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂಡ್ ಮೋರೋವರ್ ನನ್ನ ಹಳೆ ಡ್ರೆಸ್ಗಳು ಯಾವುದೂ ಆಗ್ತಾಯಿಲ್ಲ. ನಾನು ಆ್ಯಕ್ಚುಲಿ ಈ ಮನೆಗೆ ಲಾಸ್ಟ್ ಇಯರ್ ಬಂದಾಗ 55 ಇದ್ದೆ, ಇವಾಗ ನೋಡಿದರೆ 63 ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಹೆಂಗಾದರೂ ಆಗಲಿ ಒಂದು 3 ಮಂತ್ಸ್ ಅಥವಾ 6 ಮಂತ್ಸ್ ಒಳಗಡೆ ನಂದು ವೆಯ್ಟ್ ಏನಿತ್ತಲ್ವ ನಾರ್ಮಲ್ಲು 55 ಅಷ್ಟಾಗಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇನ್ನು ಹಸ್ಬೆಂಡ್ ಬಂದುಬಿಟ್ಟು ಫುಟ್ಬಾಲ್ ಪ್ಲೇಯರ್ ಆಗಿರೋದ್ರಿಂದ ಅವರು ಫಿಟ್ಟಾಗೇ ಇದ್ದಾರೆ. ನಾನೇ ದಪ್ಪಗಾಗೋದು ತೆಳ್ಳಗಾಗೋದು ಇಕ್ಕೆ ಆಗ್ತಾನೆ ಇರುತ್ತೆ ವೇರಿಯೇಷನ್ ನಂದು. ಅವರು ದಪ್ಪ ಅನಿಸಲ್ಲ, ವೆಯ್ಟ್ಗೆ ಏನಾದರೂ ದಪ್ಪ ಅನಿಸಲ್ಲ ಅವರು. ಇನ್ನು ನಾವು ಸಮ್ಮರ್ ಹಾಲಿಡೇಸ್ ಊರಿಗೆ ಹೋಗೋಕ್ಕೂ ಮುಂಚೆ ನಾನು 59 ಇದ್ದೆ, ನಮ್ಮ ಮನೆಯವರು 81 ಇದ್ದರು. ನೋಡ್ಕೊಂಡಿದ್ವಿ ನಾವು. ವಾಪಸ್ ಬರೋ ಅಷ್ಟೊತ್ತಿಗೆ ನಾನು 63 ಆಗಿಬಿಟ್ಟಿದ್ದೀನಿ. ಅವರು ವೆಯ್ಟ್ ಲಾಸ್ ಆಗಿದ್ದಾರೆ, ಅದನ್ನೇ ತಮಾಷೆ ಮಾಡ್ತಾಯಿದ್ರು. ನಾನು ದಿನ ಫುಟ್ಬಾಲ್ ಆಡ್ಬಿಡ್ತೀನಿ, ಏನು ಡಯಟ್ ಮಾಡೋದೇ ಬೇಡ, ಚೆನ್ನಾಗಿ ಆರಾಮಾಗಿ ಬೇಗ ತೆಳ್ಳಗಾಗ್ತೀನಿ ಅಂತ ಹೇಳ್ಬಿಟ್ಟು. ಬಿಸಿ ಬಂದಿತ್ತು 6:30 ಆಗಿಲ್ಲ, ನಾನು ಇಷ್ಟು ಬಿಸಿಲು. ಇನ್ನು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಬಿಟ್ಟು ನಾನು ಒಂದು 40 ಮಿನಿಟ್ಸು ವಾಕ್ ಮುಗಿಸ್ಕೊಂಡು ಬಂದೆ. ಮಕ್ಳಿಗೆ ತಿಂಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಬಂದುಬಿಟ್ಟು ಬೆಳಗ್ಗೆ ಮ್ಯೂಸ್ಲಿ ತಿಂತಾರೆ. ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ದು ಸ್ಟಾರ್ಟ್ ಮಾಡಿದ್ದೀನಿ, ಇಲ್ಲಾಂದರೆ ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ತಿದ್ದೆ ನಾನು. ನಾನಿನ್ನೂ ಒಂದು ಕಡೆಗೆ ತಿಂಡಿಗೆ ಇಟ್ಬಿಟ್ಟು ರಾತ್ರಿ ಎಲ್ಲ ತೊಳೆದಿರೋ ಪಾತ್ರೆನ ಜೋಡಿಸ್ಕೊತಾ ಇದ್ದೀನಿ. ರಾತ್ರಿ ಎಷ್ಟಾದರೂ ಲೇಟ್ ಆಗಲಿ ಪಾತ್ರೆ ತೊಳೆದ್ಬಿಟ್ಟು ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡೇ ಮಲಗ್ತೀನಿ ನಾನು. ಯಾಕಂದರೆ ಬೆಳಗ್ಗೆ ಎದ್ದರೆ ನನಗೆ ಕುಕ್ ಮಾಡೋದು, ಸ್ವಲ್ಪ ಏನಾದರೂ ಎಕ್ಸಸೈಸು ವಾಕ್ ಮಾಡ್ಕೊಳ್ಳೋಕೆ ಟೈಮ್ ಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಕಡೆಗೆ ನಾನು ಪಲಾವ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಂಗೆ ನಾನು ಪಾತ್ರೆನೂ ಜೋಡಿಸ್ಕೊತಾ ಇದ್ದೀನಿ.
ಹಾಗೆ ಮಧ್ಯಕ್ಕೆ ನೀರು ಕುಡಿತಿದ್ದೀನಿ. ಹಾಫ್ ಆನ್ ಅವರ್ಗೆ ಒಂದು ಸತಿ ಒಂದೊಂದು ಲೋಟ ನೀರು ಕುಡಿತಾ ಇದ್ದೀನಿ ನಾನು ಹಶ್ವಾಗಬಾರ್ದು ಅಂತೇಳಿ. ಇನ್ನು ನಾನು ಕಿಚನೆಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಯಾಕೆಂದರೆ నేనేನೋ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು, ಇವತ್ತು ತುಂಬಾ ಬಿಸಿಲಿತ್ತು, ಬೇಗ ಒಣಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇನ್ನು ನಂದು ಫಾಸ್ಟಿಂಗ್ ಬಂದುಬಿಟ್ಟು 11 o'clock ಬ್ರೇಕ್ ಮಾಡ್ತೀನಿ ನಾನು. ಸೊ 11ಗೆ ನಾನು ಬ್ರೇಕ್ಫಾಸ್ಟ್ ತೊಗೋತೀನಿ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸ್ಮೂತಿ ಆಗಿರ್ಬೋದು, ನಮ್ಮ ಇಷ್ಟ, ನಮಗೇನು ಅವೈಲೇಬಲ್ ಇರುತ್ತೋ ಅದು ತಿನ್ಬೋದು ನಾವು. ನನಗಿಲ್ಲಿ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಸುಸ್ತಾದಂಗೆ ಅನ್ನಿಸ್ತಾಯಿತ್ತು. ಹಂಗಾಗಿ ನಾನು ಸ್ಮೂದಿ ಏನೂ ತೊಗೊಂಡಿಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಅವಲಕ್ಕಿ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿನೂ ಬೆಸ್ಟ್ ಆಪ್ಷನ್ನು. ನಾನು ಎಲ್ಲದು ವೀಡಿಯೋಸ್ ಎಲ್ಲದೂ ನೋಡಿಬಿಟ್ಟು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿರೋದು. ಅಂದರೆ ಯಾವ ಥರ ಫುಡ್ ತೊಗೋಬೇಕು, ಯಾವ ಟೈಮಿಗೆ ತೊಗೋಬೇಕು ಅಂತೇಳಿ ಕರೆಕ್ಟಾಗಿ ಎಲ್ಲದನ್ನೂ ನೋಟ್ ಮಾಡಿ ಇಟ್ಕೊಂಡೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಎಣ್ಣೆ ಸ್ವಲ್ಪನೇ ಹಾಕಿದ್ದೀನಲ್ವ, ಅದಕ್ಕೆ ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು 1-2 ಸ್ಪೂನಷ್ಟು ನೀರು ಹಾಕಿದ್ದೀನಿ. ಇನ್ನು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಮೇಲೆ ಒಂದು ಸ್ವಲ್ಪ ಫ್ರೆಶ್ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಬಂದುಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೌಲ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ತಿನ್ನಲ್ಲ ನಾನು, ಇದರಲ್ಲಿ ಒಂದು ಸ್ವಲ್ಪ ಉಳಿಸ್ತೀನಿ ನಾನು. ಯಾಕೆಂದರೆ ಕೆಲವೊಂದು ಸತಿ ಅದೇನೋ ತಿಂತೀನಿ ಅಂತ ಹೇಳ್ತಾಳೆ, ಹಂಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇನ್ನು ನಾನು ಪ್ಲೇಟಲ್ಲಿ ಏನು ತೋರಿಸಿದ್ನಲ್ವ ಅದಷ್ಟೇ ನಾನು ತಿನ್ನೋದು. ಅವಲಕ್ಕಿನೂ ಅಷ್ಟೇ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಒಂದು 10 minutesಲ್ಲೇ ಮಾಡ್ಕೋಬೋದು. ಸೊ ನಂದು ಇವತ್ತು 11:15ಗೆ ತಿಂಡಿ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇದಿಷ್ಟು ಮಿಕ್ಸಿದ್ದೀನಿ ನಾನು ಆದಂಗೆ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನ 1:15ಗೆ ಬಂದು ನಾನು ಒಂದು ಸ್ವಲ್ಪ ಫ್ರೂಟ್ಸ್ ತೊಗೋತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಬೆಳಗ್ಗೆ ಫ್ರೂಟ್ಸ್ ತಿನ್ನಬೇಕಾಗಿತ್ತು ನಾನು, ಬಟ್ ಡೈರೆಕ್ಟ್ ತಿಂಡಿ ತಿಂದಿದ್ನಲ್ವ, ಹಾಗಾಗಿ ಇವಾಗ ಫ್ರೂಟ್ಸ್ ತಿಂತಾಯಿದ್ದೀನಿ. ಇನ್ನು ಫ್ರೂಟ್ಸ್ ತಿಂದು ನಾನು ಆ್ಯಸ್ ಯೂಶ್ವಲ್ ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ 3 ಗಂಟೆ ಮೇಲೆ ಇದು. ಯಾಕಂದರೆ ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡಿ ಹಾಕಿದ್ನಲ್ಲ, ಬಿಸಿಲು ತುಂಬ ಇದ್ದಿದ್ದರಿಂದ ಚೆನ್ನಾಗಿ ಒಣಗಿಬಿಟ್ಟಿತ್ತು. ಸೊ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ನಾನು ಕಸ ಅಂದು ನೆಲ ಒರೆಸ್ಕೊಂಡು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ ನಾನು ಬರೀ ವಾಕ್ ಅಷ್ಟೇ ಮಾಡಿದ್ದೆ. ಯಾವುದೇ ಥರದ ಡಯಟ್ ಮಾಡಿದರೂ ನಾವು ಮೇಲೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದರೆ ಬೇಗ ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದು ನಂದು ಒಪಿನಿಯನ್ನು. ಇನ್ನು ಮನೆಯಲ್ಲಿ ನಾನೇನು ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಹಾಗಾಗಿ ನನಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ವರ್ಕೌಟು ಅಥವಾ ವಾಕ್ ಮಾಡಿದರೆ ಸರಿ ಹೋಗುತ್ತೆ. ನಿಮ್ಗೆ ಆಗಲ್ಲ, ಸುಸ್ತಾಗುತ್ತೆ ಅನ್ನೋರು ಯಾರಾದರೂ ಡಯಟ್ ಮಾಡೋರು ನೀವು ವಾಕು ಎಕ್ಸಸೈಸ್ನ ನೋಡ್ಕೊಂಡು ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ. ಬಟ್ ಡಯಟ್ ಜೊತೆಗೆ ಏನಾದರೂ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ರೇ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ನಾನಿಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸ್ವಲ್ಪ ವರ್ಕೌಟ್ ಮಾಡ್ಕೋತಾ ಇದ್ದೀನಿ. ನಾನು ಒಂದೇ ಥರದ ವರ್ಕೌಟ್ ಮಾಡಲ್ಲ. ಒಂದಿನ ಏರೋಬಿಕ್ಸು, ಒಂದಿನ ಡ್ಯಾನ್ಸ್ ಬರುತ್ತಲ್ಲ ಆ ಥರದ್ದು. ಅವತ್ತಿಗೇನು ಮಾಡಬೇಕು ಅನ್ಸುತ್ತೋ ಆ ಥರ ಮಾಡ್ತೀನಿ. ಆಲ್ಟರ್ನೇಟಿವ್ ಆಗಿ ಒಂದೇ ಥರದ ಎಕ್ಸಸೈಸ್ ಮಾಡಿದರೆ ಬಾಡಿ ಅದಕ್ಕೆ ಫಿಕ್ಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತೀನಿ. ಇನ್ನು ನಾನು ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಬಂದುಬಿಟ್ಟು ಡಿನ್ನರ್ಗೆ ನಾನು ಒಂದು ಸ್ವಲ್ಪ ಸಲಾಡ್ ತೊಗೋತಾ ಇದ್ದೀನಿ. ಕಡಲೆಕಾಳು ನೆನೆ ಹಾಕಿದ್ದೆ, ಸೊ ಅದ್ರ ಸಲಾಡು ಜೊತೆಗೆ ಒಂದು 2 ಪೀಸು ಪೈನಾಪಲ್ನೂ ತೊಗೋತಾ ಇದ್ದೀನಿ. ಬೈ 7ಗೆಲ್ಲ ನಂದು ಡಿನ್ನರ್ ಮುಗ್ದೋಗುತ್ತೆ. ಮತ್ತು ತಿರ್ಗಾ ಬೆಳಗ್ಗೆ 11 ಗಂಟೆವರೆಗೂ ನಾನು ಬರೀ ವಾಟ್ರಲ್ಲೇ ಅಷ್ಟೇ, ಮತ್ತಿನ್ನೇನೂ ತಿನ್ನಲ್ಲ. ಸೊ ಇದು ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಸ್ಟ್ ಡೇ ಬಂದುಬಿಟ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much for watching my vlog. See you in the next vlog. Bye bye.